ಸಾರಿ ಮಾನ್ಯ ಅಧ್ಯಕ್ಷರೇ, ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ. ಕಾನೂನು ಬೇರೆ ಬೇರೆ ಅಂತೇಳಿ ನಮ್ಗೆ ಯಾರಿಗೂ ಕೂಡ ಅನ್ಸಿಲ್ಲ. ಆದ್ರೆ ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಇಲಾಖೆ ಯಾವ ರೀತಿ ನಡ್ಕೊಂಡಿದೆ ಅನ್ನುವಂಥದ್ದು ಜೀವಂತವಾಗಿದೆ. ನಾನೇನು ಬಹಳ ಅದಕ್ಕೆ ವಿವರಕ್ಕೆ ಹೋಗಲ್ಲ ಹೆಂಗ್ ನಡ್ಕೊಂಡಿದೆ ಅಂತ. ಪೊಲೀಸರ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಬೇಕಾದಂತ ಒಂದು ಸರ್ಕಾರ, ಒಬ್ರು ಸಚಿವರೇ ಪೊಲೀಸರ ತಪ್ಪು ಮಾಡಿರುವಷ್ಟರ ಮಟ್ಟಿಗೆ ಉದಯಗಿರಿ ಘಟನೆಯನ್ನು ಉಲ್ಲೇಖ ಮಾಡಿ ಒಬ್ರು ಸಚಿವರು ಹೇಳಿಕೆ ಕೊಟ್ಟಾಗ ಪೊಲೀಸರ ನೈತಿಕ ಸ್ಥಿತಿ ಏನಾಗುತ್ತೆ? ಇದನ್ನ ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿರುವುದು. ಹೆಣ್ಣು ಮಕ್ಕಳು ಅಷ್ಟೊತ್ತಿಗೆ ಯಾಕೆ ಹೋಗಿದ್ರೆ, ಹೆಣ್ಣು ಮಕ್ಕಳು ಯಾಕೆ ಹೋಗಿದ್ರೆ ಅಂತ ಹೇಳಿದ್ರು. ಇಲ್ಲೇ ಜ್ಞಾನೇಂದ್ರಣ್ಣ ಇದ್ದಾರೆ, ಅವ್ರು ಹೋಮ್ ಮಿನಿಸ್ಟರ್ ಆದಾಗ ಘಟನೆ ಆದಾಗ ಯಾಕೆ ಹೇಳಿದ್ರು? 11 ಗಂಟೆಗೆ ಹೆಣ್ಣು ಮಕ್ಕಳಿಗೆ ಏನ್ ಕೆಲಸ ಅಂತ ಹೇಳಿದ್ರು. ಒಂದು ಓಟ್ಗೋಸ್ಕರ ನಡೆದಿರೋದು ಮೈಸೂರಿನ ಘಟನೆ. ಶಿವಲಿಂಗೇಗೌಡ್ರೆ, ಮೈಸೂರಿನ ಘಟನೆ ಇತಿಹಾಸ ಇನ್ಮುಂದೆ ನಾವು ಹೇಳ್ಬೇಕಾಗುತ್ತೆ ಎಲ್ಲನೂ. ಓಟ್ಗೋಸ್ಕರ ಎಲ್ಲ ನಾಟಕದ ಗೊಂಬೆ ನಿಮ್ಗೆಲ್ಲ ಅರ್ಥ ಆಗಲ್ಲ ಅದು ಕೊಡ್ರಿ. ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ನಾಟಕ ಇನ್ನೇನು ಕರ್ನಾಟಕ ಉದ್ಧಾರ ಮಾಡಕ್ಕಲ್ಲ, ಓಟ್ಗೋಸ್ಕರ ರಾಜ್ಯದಲ್ಲಿ ನಡೀತಾ ಚರ್ಚೆಗಳ ಅಗತ್ಯಗಳಿಲ್ಲ. ಇದಕ್ಕೆ ಭಾರಿ ವಿವರವಾದ ಚರ್ಚೆಗಳ ಅಗತ್ಯ ಇಲ್ಲ. ಉದಯಗಿರಿಯಲ್ಲಿ ಆದಂತಹ ಘಟನೆಗಳನ್ನು ನೆನೆಸ್ಕೊಂಡಾಗ, ಶಿವಮೊಗ್ಗದಲ್ಲಿ ಆದಂತಹ ಘಟನೆಗಳನ್ನು ನೆನೆಸ್ಕೊಂಡಾಗ, ಹುಬ್ಬಳ್ಳಿಯಲ್ಲಿ ಆದಂತಹ ಘಟನೆಗಳನ್ನು ನೆನೆಸ್ಕೊಂಡಾಗ ನೈತಿಕ ಪೊಲೀಸ್ ಯಾವ ಸಮುದಾಯದ ಒಟ್ಟಾದ್ರೆ ಏನೇನಾಗುತ್ತೆ ಸಾರ್ವಜನಿಕವಾಗಿ ಸಂಗತಿಗಳು. ಇದಕ್ಕೆ ಬಹಳ ವಿವರಕ್ಕೆ ಹೋಗ್ಬೇಕಂತ ಅಗತ್ಯ ಇಲ್ಲ. ನಿಮಗೆ ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕು. ಹಿಂದೂಗಳು ಸಾವಿರಾರು ಜನ ಒಟ್ಟಾದ್ರೆ, ಮುಸಲ್ಮಾನರು ಸಾವಿರಾರು ಜನ ಒಟ್ಟಾದ್ರೆ ತಂಗಿ ಆಗುತ್ತೆ. ಇದು ಸಾರ್ವಜನಿಕ ಸತ್ಯ ಇರುವಂತದ್ದು. ಇದಕ್ಕೆ ಬಹಳ ವಿವರವಾಗಿ ಹೋಗಬೇಕಾದಂತ ಅಗತ್ಯತೆಗಳಿಲ್ಲ. ಇದನ್ನ ಸರ್ಕಾರ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಎಲ್ಲ ಒಂದು ಕಡೆ ವಿಫಲ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇಲ್ಲ